8 ಫೆಬ್ರವರಿ 2026 ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಸಮನೆ ಒಂದು ಸುದ್ದಿ ಹರಿದಾಡೋಕ್ಕೆ ಶುರುವಾಗತ್ತೆ. ಆಂಧ್ರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಕೂತಿದ್ದ ಆ ತಂದೆ ತಾಯಿ ತಮ್ಮ ಮಗನ ವಾಟ್ಸ್ಆ್ಯಪ್ ಮತ್ತು ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡ್ತಾರೆ. ಅದನ್ನು ನೋಡಿದ ತಕ್ಷಣ ಆ ಹೆತ್ತವರಿಗೆ ಒಂದು ಕ್ಷಣ ಉಸಿರೇ ನಿಂತಂತಾಗುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ಮಾಮೂಲಿ ಫೋಟೋ ಅಥವಾ ವಿಡಿಯೋ ಇರಲಿಲ್ಲ. ಬದಲಿಗೆ ಬರೋಬ್ಬರಿ 19 ಪೇಜ್ ಇರೋ ಆತನ ಕೊನೆಯ ಪತ್ರ ಇತ್ತು. ತಾನು ನಂಬಿದವರಿಂದಲೇ ಅನುಭವಿಸಿದ ಆ ಮಾನಸಿಕ ನರಕ ಹೇಗಿತ್ತು ಎಂದು ವಿವರಿಸಿದ್ದ. ಅದನ್ನು ಓದಿದ ಇಡೀ ದೇಶವೇ ಒಂದು ಕ್ಷಣ ಶಾಕ್ ಆಗತ್ತೆ. ಕಣ್ಣೀರು ಸುರಿಸುತ್ತಾ ದಿಕ್ಕು ತೋಚದೆ ಕಂಗಾಲಾದ ಆ ತಂದೆ ತಾಯಿ ಕಾಲಿಗೆ ಚಪ್ಪಲಿಯನ್ನು ಹಾಕದೆ ಹೈದರಾಬಾದ್ ನಗರದ ಕಡೆಗೆ ಧಾವಿಸುತ್ತಾರೆ. ಆದರೆ ಆ ಪೋಷಕರು ಅಲ್ಲಿಗೆ ಹೋಗೋಷ್ಟರಲ್ಲಿ ಎಲ್ಲ ಮುಗಿದು ಹೋಗಿತ್ತು. ಮಾರನೇ ದಿನ ಬೆಳಗ್ಗೆ ಅಂದರೆ 9 ಫೆಬ್ರವರಿಯಂದು ಹೈದರಾಬಾದ್ನ ಹುಸೇನ್ ಸಾಗರ್ ಕೆರೆಯ ತಣ್ಣಗಿರೋ ನೀರಲ್ಲಿ ಒಂದು ಹೆಣ ತೇಲುತ್ತಾ ಇರುತ್ತೆ. ಆ ಹೆಣ ಬೇರೆ ಯಾರದ್ದೂ ಅಲ್ಲ, ಹೆತ್ತವರಿಗೆ ಒಳ್ಳೆ ಲೈಫ್ ಕೊಡಬೇಕು ಅಂತ ಕಷ್ಟಪಟ್ಟು ಪ್ರತಿ ತಿಂಗಳು 2 ಲಕ್ಷ ರೂಪಾಯಿ ದುಡಿತಿದ್ದ ಫೇಮಸ್ ಸಾಫ್ಟ್ವೇರ್ ಇಂಜಿನಿಯರ್ ಸೀತಾರಾಮ್ ರೆಡ್ಡಿಯವರದ್ದು. ಅಷ್ಟಕ್ಕೂ ಅಷ್ಟೊಂದು ಪ್ರೀತಿಸೋ ಹೆಂಡತಿ, 2 ಮುಗ್ಧ ಮಕ್ಕಳಿದ್ದರೂ ಆ ಯುವಕ ಕೆರೆಗೆ ಬಿದ್ದು ಪ್ರಾಣ ಬಿಡೋಕ್ಕೆ ಕಾರಣ ಏನು? ಆ 19 ಪೇಜ್ ಪತ್ರದಲ್ಲಿ ಅವನು ಬರೆದಿದ್ದ ಆ ಕಹಿ ಸತ್ಯ ಆದ್ರೂ ಏನು? ಈ ಕಥೆ ಶುರುವಾಗೋದು ಆಂಧ್ರ ಪ್ರದೇಶದ ಮಾರ್ಕಾಪುರಂ ಅನ್ನೋ ಒಂದು ಸಣ್ಣ ಟೌನ್ನಿಂದ. ಸೀತಾರಾಮ್ ರೆಡ್ಡಿ ಇಲ್ಲೇ ಒಂದು ಸಾಧಾರಣ ಫ್ಯಾಮಿಲಿಯಲ್ಲಿ ಹುಟ್ಟಾರೆ. ಚಿಕ್ಕ ವಯಸ್ಸಿನಿಂದಲೇ ಓದಿನಲ್ಲಿ ತುಂಬಾ ಮುಂದು, ಅಷ್ಟೇ ಸಾಫ್ಟ್ ಕ್ಯಾರೆಕ್ಟರ್ನ ಹುಡುಗ. ಮಗನ ಬುದ್ಧಿವಂತಿಕೆ ನೋಡಿ ಪೋಷಕರು ಕೂಡ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿರ್ತಾರೆ. ತನ್ನ ಸ್ವಂತ ಶ್ರಮದಿಂದ ಕಾಲೇಜಿಗೆ ಟಾಪ್ ಬಂದ ಸೀತಾರಾಮ್ ಮುಂದೆ ಹೈದರಾಬಾದ್ನ ಒಂದು ದೊಡ್ಡ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ. ಕೆಲಸ ಸಿಕ್ಕ ಕೆಲವೇ ವರ್ಷಗಳಲ್ಲಿ ಅವರ ಸಂಬಳ ತಿಂಗಳಿಗೆ ಬರೋಬ್ಬರಿ 2 ಲಕ್ಷ ದಾಟುತ್ತೆ. ಇದಾದ ಮೇಲೆ ಅಂದ್ರೆ 2018ರಲ್ಲಿ ಸೀತಾರಾಮ್ಗೆ ರೇಣುಕಾ ಅನ್ನೋ ಹುಡುಗಿ ಜೊತೆ ಅದ್ಧೂರಿಯಾಗಿ ಮದುವೆಯಾಗುತ್ತೆ. ಮದುವೆ ಆದ ಹೊಸದ್ರಲ್ಲಿ ಇಬ್ಬರು ಹೈದರಾಬಾದ್ನ ಬಚ್ಚುಪಲ್ಲಿ ಅನ್ನೋ ಏರಿಯಾದಲ್ಲಿ ಒಂದು ಒಳ್ಳೆ ಮನೆ ಮಾಡಿ ಲೈಫ್ ಸ್ಟಾರ್ಟ್ ಮಾಡ್ತಾರೆ. ಕಾಲ ಉರುಳಿದ ಹಾಗೆ ಅವರಿಗೆ 2 ಮುಗ್ಧ ಮಕ್ಕಳು ಆಗ್ತಾರೆ. ಅವರಿಗೀಗ 5 ಮತ್ತು 7 ವರ್ಷ. ಹೊರಗಿನಿಂದ ನೋಡೋ ಯಾವುದೇ ವ್ಯಕ್ತಿಗೆ ಇವರದ್ದು ಒಂದು ಕನಸಿನ ಸಂಸಾರ ತರಾನೇ ಕಾಣಿಸ್ತಿತ್ತು. ಆದ್ರೆ ಸೀತಾರಾಮ್ಗೆ ಕಲ್ಪನೆಯೂ ಇರಲಿಲ್ಲ. ತಾನು ಯಾವ ಹೆಂಡತಿಗೆ ಪ್ರಪಂಚದ ಎಲ್ಲಾ ಸುಖ ಕೊಡಬೇಕು ಅಂತ ಹಗಲಿರುಳು ದುಡಿತಿದ್ದನೋ ಆಕೆ ಬೆನ್ನ ಹಿಂದೆ ಎಷ್ಟು ದೊಡ್ಡ ಸಂಚು ರೂಪಿಸ್ತಾ ಇದ್ದಾಳೆ ಅಂತ. ಹೌದು, ಸೀತಾರಾಮ್ ಬರೆದ ಆ 19 ಪೇಜ್ ಸುಸೈಡ್ ನೋಟ್ ಪ್ರಕಾರ ಕಳೆದ 1.5 ವರ್ಷದಿಂದ ರೇಣುಕಾ ಬೇರೆ ಗಂಡಸರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ಲು. ಆಕೆ ಕೇವಲ ಒಬ್ಬ ವ್ಯಕ್ತಿ ಜೊತೆ ಅಲ್ಲ, 3 ಜನ ಬೇರೆ ಬೇರೆ ಗಂಡಸರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ಲು. ಅದರಲ್ಲಿ ಮುಖ್ಯವಾಗಿ ಎಂ ರಮಣ ರೆಡ್ಡಿ ಅನ್ನೋ ಬಿಸ್ನೆಸ್ ಮನ್ ಜೊತೆ ಆಕೆಯ ಸಂಬಂಧ ತುಂಬಾ ಗಾಢವಾಗಿತ್ತು. ರೇಣುಕಾ ತನ್ನ ಈ ಕೃತ್ಯಗಳನ್ನು ವಿಡಿಯೋ ಮಾಡಿ ತಾನೇ ಮೊಬೈಲ್ನಲ್ಲಿ ಇಟ್ಟುಕೊಳ್ತಾ ಇದ್ಲು. ಆದರೆ ಪಾಪದ ಕೊಡ ತುಂಬೋಕೆ ಜಾಸ್ತಿ ದಿನ ಬೇಕಾಗಲಿಲ್ಲ. ಸೆಪ್ಟೆಂಬರ್ 2025ರಲ್ಲಿ ರೇಣುಕಾ ಮತ್ತು ರಮಣ ರೆಡ್ಡಿಯ ಒಂದು ಅಶ್ಲೀಲ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿಬಿಡತ್ತೆ. ಆ ವಿಡಿಯೋ ಹರಿದಾಡ್ತಾ ಕೊನೆಗೆ ನೇರವಾಗಿ ಸೀತಾರಾಮ್ ಅವರ ಮೊಬೈಲ್ಗೆ ಬಂದು ತಲುಪುತ್ತೆ. ಸಮಾಜದಲ್ಲಿ ಅಷ್ಟೊಂದು ಗೌರವ, ಒಳ್ಳೆಯ ಹೆಸರು ಸಂಪಾದಿಸಿದ್ದ ಸೀತಾರಾಮ್ ಆ ವಿಡಿಯೋ ನೋಡಿದ ತಕ್ಷಣ ಪೂರ್ತಿ ಮೌನವಾಗಿ ಬಿಡುತ್ತಾರೆ. ಮನೆಗೆ ಬಂದು ಹೆಂಡತಿಯನ್ನ ಈ ಬಗ್ಗೆ ಕೇಳಿದಾಗ ರೇಣುಕಾ ತಪ್ಪು ಒಪ್ಪಿಕೊಂಡು ಸೀತಾರಾಮ್ ಕಾಲು ಹಿಡಿದು ಅಳೋಕೆ ಶುರು ಮಾಡ್ತಾಳೆ. ನನ್ನಿಂದ ತಪ್ಪಾಯಿತು, ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ಅಂತ ಬೇಡ್ಕೊಳ್ತಾಳೆ. ಸೀತಾರಾಮ್ ತನ್ನ ಹೆಂಡತಿ ಮಾಡಿದ ಇಷ್ಟೊಡ್ಡ ದ್ರೋಹವನ್ನ ಮಕ್ಕಳ ಮುಖ ನೋಡಿ ಕ್ಷಮಿಸೋಕೆ ರೆಡಿಯಾಗ್ತಾರೆ. ರೇಣುಕಾ ಸುಧಾರಿಸೋ ಲಕ್ಷಣಗಳೇ ಕಾಣಲಿಲ್ಲ. ಸೀತಾರಾಮ್ ಅಷ್ಟೊಂದು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ರೂ ಆಕೆ ಶ್ರವಣ್ ಮತ್ತು ರಮೇಶಂ ಅನ್ನೋ ಬೇರೆ ವ್ಯಕ್ತಿಗಳ ಜೊತೆನೂ ತನ್ನ ಅಕ್ರಮ ಸಂಬಂಧವನ್ನ ಮುಂದುವರಿಸ್ತಾಳೆ. ಇನ್ನು ಕೆಲವು ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಆಕೆಗೆ ಬರೋಬ್ಬರಿ 6 ಜನರ ಜೊತೆ ಇಂತಹ ಸಂಬಂಧಗಳಿತ್ತಂತೆ. ಇಷ್ಟೆಲ್ಲ ಆದ್ಮೇಲೆ ಆಕೆ ಮಾಡಿದ ಆ ಒಂದು ಕೆಲಸ ಇಡೀ ಕಥೆಯನ್ನೇ ಧೂಳೀಪಟ ಮಾಡಿಬಿಡುತ್ತೆ. ದಿನಾಂಕ 24 ಜನವರಿ 2026 ರೇಣುಕಾ ತನ್ನ 5 ಮತ್ತು 7 ವರ್ಷದ 2 ಮುಗ್ಧ
ಮುಗ್ಧ ಮಕ್ಕಳನ್ನ ಮನೆಯಲ್ಲೇ ಹಾಕಿ ಹೊರಗಡೆಯಿಂದ ಲಾಕ್ ಮಾಡಿ ತನ್ನ ಪ್ರೇಮಿಗಳ ಜೊತೆ ಓಡಿ ಹೋಗ್ತಾಳೆ. ಸಂಜೆ ಸೀತಾರಾಮ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಇಬ್ಬರು ಮಕ್ಕಳು ಒಳಗಡೆ ಅಳ್ತಾ ಇರೋದನ್ನ ನೋಡಿ ಅವರ ಹೃದಯವೇ ಒಡೆದು ಹೋದಂತಾಗುತ್ತೆ. ಸ್ಟೇಷನ್ಗೆ ಹೋಗಿ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಸೀತಾರಾಮ್ ಜೀವನದಲ್ಲಿ ಅಸಲಿ ನರಕ ಇನ್ಮೇಲೆ ಶುರುವಾಗುತ್ತೆ. ಯಾಕಂದ್ರೆ ವಿಷಯ ತಿಳಿದು ರೇಣುಕಾ ಕಡೆಯವರು ಹೈದರಾಬಾದ್ಗೆ ಬರ್ತಾರೆ. ಆದ್ರೆ ಅವರು ತಮ್ಮ ಮಗಳ ತಪ್ಪನ್ನ ಒಪ್ಪಿಕೊಳ್ಳೋ ಬದಲು ಸೀತಾರಾಮ್ ಅವರನ್ನೇ ತಪ್ಪಿತಸ್ಥನನ್ನಾಗಿ ಮಾಡೋಕೆ ನೋಡ್ತಾರೆ. ನಿನ್ನಿಂದಲೇ ನಮ್ಮ ಮಗಳು ಮನೆ ಬಿಟ್ಟು ಹೋಗಿದ್ದು ಅಂತ ಸೀತಾರಾಮ್ಗೆ ತೀವ್ರ ಮಾನಸಿಕ ಕಿರುಕುಳ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. 4 ಕಡೆಯಿಂದ ಬಂದ ನಿಂದನೆ, ಒಂಟಿತನ ಮತ್ತು ಆ ಮಾನಸಿಕ ಕಿರುಕುಳವನ್ನ ತಡೆಯೋಕೆ ಸೀತಾರಾಮ್ ಕೈಯಲ್ಲಿ ಆಗಲಿಲ್ಲ. ಅವರ ಆತ್ಮಾಭಿಮಾನ ಪೂರ್ತಿ ನುಜ್ಜುಗುಜ್ಜಾಗಿ ಹೋಗಿತ್ತು. ಕೊನೆಗೆ 8 ಫೆಬ್ರವರಿ 2026 ಸಂಜೆ ಹುಸೇನ್ ಸಾಗರ್ ಕೆರೆಗೆ ಹೋಗೋ ಮುನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆ 19 ಪೇಜ್ ಸುಸೈಡ್ ನೋಟ್ ಪೋಸ್ಟ್ ಮಾಡಿ ಕೆರೆಗೆ ಹಾರಿಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಪೊಲೀಸರಿಗೆ ಅವರ ಹೆಣ ಸಿಗುತ್ತೆ. ಆದರೆ ಈ ಕಥೆಯ ಅತ್ಯಂತ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ, ಗಂಡ ಸತ್ತ ಕೇವಲ 1 ತಿಂಗಳ ಒಳಗಡೆನೆ ರೇಣುಕಾ ತನ್ನ ಪ್ರೇಮಿ ರಮಣ ರೆಡ್ಡಿಯನ್ನ ಮದುವೆಯಾಗಿ ಬಿಡ್ತಾಳೆ. ಆದ್ರೆ ಪ್ರಕೃತಿ ನ್ಯಾಯ ಬಿಡಬೇಕಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಆಕ್ರೋಶ ಮತ್ತು ಸೀತಾರಾಮ್ ತಂದೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ಬೆನ್ನು ಬೀಳ್ತಾರೆ. ಕೊನೆಗೆ 21 ಏಪ್ರಿಲ್ 2026 ಪೊಲೀಸರು ಕಠಿಣ ಕ್ರಮ ತಗೊಂಡು ಹೆಂಡತಿ ರೇಣುಕಾ, ಆಕೆಯ ಹೊಸಗಂಡ ರಮಣ ರೆಡ್ಡಿ ಮತ್ತು ಆಕೆಯ ಪ್ರೇಮಿಗಳಾದ ಶ್ರವಣ್ ಹಾಗೂ ರಮೇಶಂ ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿದ್ದಾರೆ. ಪೊಲೀಸರು ಕೇವಲ ಇವರನ್ನು ಅರೆಸ್ಟ್ ಮಾಡಿ ಸುಮ್ಮನಾಗಲಿಲ್ಲ. ಕೋರ್ಟ್ನಲ್ಲಿ ಇವರಿಗೆ ಕಠಿಣ ಶಿಕ್ಷೆ ಕೊಡಿಸಲು ಪೊಲೀಸರು ರೇಣುಕಾ ಮತ್ತು ಆಕೆಯ ಪ್ರೇಮಿಗಳ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರು ಡಿಲೀಟ್ ಮಾಡಿದ್ದ ವಾಟ್ಸಪ್ ಚಾಟ್ಸ್, ಆಡಿಯೋ ಕಾಲ್ಸ್ ಮತ್ತು ವಿಡಿಯೋಗಳನ್ನು ರಿಕವರಿ ಮಾಡಲು ಆ ಫೋನ್ಗಳನ್ನು ಹೈದರಾಬಾದ್ನ ಫೋರೆನ್ಸಿಕ್ ಲ್ಯಾಬ್ FSLಗೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಈ ಇಡೀ ಘಟನೆಯಲ್ಲಿ ಅತ್ಯಂತ ಕಣ್ಣೀರು ತರಿಸೋ ವಿಷಯ ಅಂದರೆ ಆ ಇಬ್ಬರು ಮುಗ್ಧ ಮಕ್ಕಳ ಪರಿಸ್ಥಿತಿ. ತಂದೆ ಈ ಪ್ರಪಂಚದಲ್ಲೇ ಇಲ್ಲ. ತಾಯಿ ತಾನು ಮಾಡಿದ ಪಾಪಕ್ಕೆ ಜೈಲು ಕಂಬಿ ಎಣಿಸುತ್ತಿದ್ದಾಳೆ. ಸದ್ಯಕ್ಕೆ ಆ ಮಕ್ಕಳು ಆಂಧ್ರದ ಮಾರ್ಕಾಪುರಂನಲ್ಲಿರೋ ತಮ್ಮ ವಯಸ್ಸಾದ ತಾತಜ್ಜಿಯ ಆಸರೆಯಲ್ಲಿ ದಿನ ಕಳೀತಿದ್ದಾರೆ. ಸೀತಾರಾಮ್ ಅವರ ಈ ಕತೆ ಇಡೀ ಸಮಾಜಕ್ಕೆ ಒಂದು ಕಣ್ಣೀರಿನ ಪಾಠ. ಮಾನಸಿಕ ಕಿರುಕುಳ ಮತ್ತು ನಂಬಿಕೆ ದ್ರೋಹ ಅನ್ನೋದು ಒಬ್ಬ ಮನುಷ್ಯನನ್ನು ಒಳಗೊಳಗೆ ಹೇಗೆ ಕೊಲ್ಲುತ್ತೆ ಅನ್ನೋದಕ್ಕೆ ಈ ರಿಯಲ್ ಸ್ಟೋರಿನೇ ಸಾಕ್ಷಿ. ಪ್ರೀತಿ ಹೆಸರಲ್ಲಿ ದ್ರೋಹ ಮಾಡಿ ಒಬ್ಬ ಅಮಾಯಕನ ಜೀವ ತೆಗೆದ ಈ ರೇಣುಕಾ ಮತ್ತು ಆಕೆಯ ಪ್ರೇಮಿಗಳಿಗೆ ಕಾನೂನು ಯಾವ ರೀತಿಯ ಕಠಿಣ ಶಿಕ್ಷೆ ನೀಡಬೇಕು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.